ಹೀಗಾಗಿ ಉಗ್ರಗಾಮಿಗಳು ಕೂಡ ಅದನ್ನ ಟಾರ್ಗೆಟ್ ಮಾಡುವಂತದ್ದು ಸಹಜವಾಗಿ ಇರುವಂತದ್ದೇ. ಜೊತೆಗೆ ಇಲ್ಲಿ ಸಾಕಷ್ಟು ಭದ್ರತೆ ಕೂಡ ಇದೆ. ಯಾಕಂದ್ರೆ ಭದ್ರತೆ ಇಲ್ಲದೆ ನಮ್ಮ ಇಂಟೆಲಿಜೆನ್ಸ್ ಅಷ್ಟು ಪವರ್ಫುಲ್ ಇರ್ಲಿಲ್ಲ ಆದ್ರೆ 3,000 ಕೆಜಿಯಷ್ಟು ಸ್ಫೋಟಕಗಳನ್ನ 8 ಜನ ದುಷ್ಟರನ್ನ ಈ ಶಂಕಿತ ಉಗ್ರಗಾಮಿಗಳನ್ನ ಬಂಧನ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸಾಕಷ್ಟು ಭದ್ರತೆ ಇರುವಂತದ್ದು, ಸಾಕಷ್ಟು ಇಂಟೆಲಿಜೆನ್ಸ್ ಸಕ್ಷಮವಾಗಿ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಅನಿಸ್ತಾ ಇರುವಂತದ್ದು ಏನಂದ್ರೆ 3-4 ಸಿನಾರಿಯೋಗಳು ಕಾಣುತ್ತವೆ. ಸಾಕಷ್ಟು ಎಕ್ಸ್ಪರ್ಟ್ ಗಳು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕೆಲ ಮೂಲಗಳು ಕೂಡ, ಪೊಲೀಸ್ ಮೂಲಗಳು ಕೂಡ ಈ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದಾವೆ, ತನಿಖೆ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ 3 ಆಯಾಮಗಳು ಯಾವುದು ಅಂತ ನೋಡಿದ್ರೆ, ಮೊದಲನೇದಾಗಿ ಯಾವಾಗ ಇಲ್ಲಿ 3,000 ಕೆಜಿಗೂ ಅಧಿಕ ಸ್ಫೋಟಕ ಸಿಕ್ಕಿಬಿಡುತ್ತೆ, ಯಾವಾಗ ತನಿಖೆ ತೀವ್ರಗೊಳಿಸಲಾಗುತ್ತೆ, ಹರಿಯಾಣ ಪೊಲೀಸರು ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಬಹುತೇಕವಾಗಿ ಇನ್ನುಳಿದಂತ ಜಗದಲ್ಲಿ ಇರುವಂತ ಸ್ಫೋಟಕವನ್ನ ಬೇಗನೆ ಬೇರೆ ಕಡೆ ಸಾಗಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರಬಹುದು. ಆ ಸಂದರ್ಭದಲ್ಲೂ ಕೂಡ ಈ ಸ್ಫೋಟಕ ನಡೆದಿರುವಂತ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಇವರ ಡೆಸ್ಟಿನೇಷನ್ನೇ ಬೇರೆ ಏನೋ ಇರುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿ ಸ್ಫೋಟ ಮಾಡ್ಬೇಕಂತ ಹೋಗ್ತಾ ಇದ್ರು ಕೂಡ ಸಹಜವಾಗಿ ಈ ಒಂದು ರೆಡ್ ಲೈಟ್ ಹತ್ರ ಒಂದು ಟ್ರಾಫಿಕ್ ಸಿಗ್ನಲ್ ಬಿದ್ದಾಗ ಅಲ್ಲಿ ಟ್ರಾಫಿಕ್ ಇರೋದ್ರಿಂದ ಆಲ್ರೆಡಿ ಟೈಮರ್ ಫಿಕ್ಸ್ ಆಗಿದ್ರೆ, ಯಾಕಂದ್ರೆ ಟೈಮ್ ಇವತ್ತು ಅಲ್ಲಿ ವಶಪಡಿಸಿಕೊಂಡಿರೋದ್ರಲ್ಲಿ ಟೈಮರ್ಸ್ ಗಳು ಕೂಡ ಇದಾವೆ. ಅಲ್ಲಿ ಅಮೋನಿಯಂ ನೈಟ್ರೇಟ್ ಮಾತ್ರ ಅಲ್ಲ, RDX ಮಾತ್ರ ಅಲ್ಲ, ಅಲ್ಲಿ ಟೈಮರ್ಗಳು ಪತ್ತೆಯಾಗಿದ್ದಾವೆ, ವೈರ್ಸ್ಗಳು ಪತ್ತೆಯಾಗಿದ್ದಾವೆ. ಹೀಗಾಗಿ ಟೈಮರ್ ಏನಾದ್ರೂ ಫಿಕ್ಸ್ ಮಾಡಿ ಟ್ರಾಫಿಕ್ ಕಾರಣದಿಂದಾಗಿ ಅಂದುಕೊಂಡಂತ ಡೆಸ್ಟಿನೇಷನ್ ಹೋಗೋಕ್ಕಿಂತ ಮುಂಚಿತವಾಗಿ ಬ್ಲಾಸ್ಟ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು 3ನೇ ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಕೇವಲ ಟ್ಯಾಕ್ಸಿಯನ್ನ ಹೈರ್ ಮಾಡಿ ಅದರಲ್ಲಿ ಸ್ಫೋಟಕ ಇರೋದನ್ನ ಮುಚ್ಚಿಟ್ಟು ಯಾರಾದ್ರೂ ಒಬ್ಬ ಡ್ರೈವರ್ ಜೊತೆಯಲ್ಲಿ 2 ಪ್ಯಾಸೆಂಜರ್ಸ್ ಗಳು ಸ್ಫೋಟಕವನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಸ್ಫೋಟ ಆಗಿರುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲದರ ಹೊರತಾಗಿ ಇದರ ಹಿಂದೆ ಇಲ್ಲಿ ಸಾಕಷ್ಟು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಉಗ್ರಗಾಮಿ ಸಂಘಟನೆಗಳು, ಸಾಕಷ್ಟು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡುವಂತ ವ್ಯಕ್ತಿಗಳು, ಜೊತೆಗೆ ನಮ್ಮ ದೇಶದ ವೈರಿ ರಾಷ್ಟ್ರಗಳು ಕೂಡ ಇದರಲ್ಲಿ ಪಾಲಿರುವಂತದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹೀಗಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಂದು ಉಗ್ರಗಾಮಿಗಳು ಇದನ್ನೇ ಮಾಡಿದ್ರೆ ಯಾವ ಉಗ್ರ ಸಂಘಟನೆ ಈ ರೀತಿಯಾಗಿರ್ತಕ್ಕಂಥ ಮಾಡೆಸ್ ಅಪರೆಂಡಿಯನ್ನ ಇಲ್ಲಿ ಮಾಡುತ್ತೆ ಅದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಚೈತ್ರ. ಯಾಕಂದ್ರೆ ಒಂದು ಸ್ಫೋಟದ ಹಿಂದೆ ಸಾವಿರಾರು ಮಜಲುಗಳಿರ್ತವೆ, ಸಾವಿರಾರು ಅದಕ್ಕೆ ಉದ್ದೇಶಗಳಿರ್ತವೆ. ಕೇವಲ ಒಂದು ಉದ್ದೇಶ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದ್ರು ಕೂಡ ಇಲ್ಲಿ ಬೇರೆ ಬೇರೆ ಉದ್ದೇಶಗಳು ಸಹಜವಾಗಿ ಕಂಡು ಬರ್ತವೆ. ಈಗ ನಿನ್ನೆ ಅಷ್ಟೇ ಸರ್ವಾಧಿಕಾರಿಯಾಗಿ ಹಸೀಂ ಮುನೀರ್ ಪಾಕಿಸ್ತಾನದಲ್ಲಿ ಆಯ್ಕೆ ಆಗಿದ್ದಾನೆ. ಆತ ಲೈಫ್ ಲಾಂಗ್ ಫೀಲ್ಡ್ ಮಾರ್ಷಲ್ ಇರ್ತಾನೆ. ತನ್ನ ಒಂದು ಪವರ್ ಅನ್ನ ತೋರಿಸೋದಕ್ಕೆ, ದೆಹಲಿಯನ್ನ ಟಾರ್ಗೆಟ್ ಮಾಡೋದಕ್ಕೆ ತಾನು ಸಾಕಿರುವಂತ ಉಗ್ರ ಕುನ್ನಿಗಳೇನಿದಾವೆ ಅವುಗಳನ್ನ ಛೂ ಬಿಟ್ಟು ಅಥವಾ ಇಲ್ಲಿರುವಂತ ಸ್ಲೀಪರ್ ಸೆಲ್ ಗಳನ್ನ ಆಕ್ಟಿವೇಟ್ ಮಾಡಿದ್ನ ಹಸೀಂ ಮುನೀರ್ ಅಂತ ಪ್ರಶ್ನೆಗಳು ಮೂಡ್ತಾ ಇದಾವೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಆಪರೇಷನ್ ಸಿಂಧೂರ್ ಕೇವಲ ಪಾಸ್ ಅಲ್ಲಿ ಇದೆ. ಅದು ಅಷ್ಟಿದ್ದಾಗಿ ಕೂಡ ಅಷ್ಟು ಧೈರ್ಯವನ್ನ ಪಾಕಿಸ್ತಾನ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಈಗ ಇರ್ತಕ್ಕಂಥ ಬಾಂಗ್ಲಾದೇಶದಲ್ಲೂ ಕೂಡ ಸಾಕಷ್ಟು ನಮ್ಮ ದೇಶದ ವಿರುದ್ಧ ಹೇಳಿಕೆಗಳು ಬರ್ತಾ ಇತ್ತು. ಅಲ್ಲೂ ಕೂಡ ಸಾಕಷ್ಟು ಉಗ್ರರು ಬೀಡನ್ನ ಬಿಟ್ಟಿದ್ದಾರೆ. ಅಲ್ಲಿ ಬೇರೆ ಬೇರೆ ದೇಶದ ಇಂಟೆಲಿಜೆನ್ಸ್ ಗಳು ಬೇರನ್ನ ಬಿಟ್ಟಿದ್ದಾವೆ. ನಮ್ಮ ಸಿಲಿಗುರಿ ಕಾರಿಡಾರ್ ಅಂತ ಏನ್ ಹೇಳ್ತೀವಿ, ಚಿಕನ್ ನೆಕ್ ಅಂತ ಏನ್ ಹೇಳ್ತೀವಿ, ಅದರ ಬದಿಯಲ್ಲಿಯೇ ಸಾಕಷ್ಟು ಟ್ರೈನಿಂಗ್ ಕ್ಯಾಂಪ್ಗಳು ಬರ್ತಾ ಇದಾವೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಹೀಗಾಗಿ ಬಾಂಗ್ಲಾದೇಶಿಗರದ್ದು ಏನಾದ್ರು ಇದರಲ್ಲಿ ಕೈವಾಡ ಇದೆಯಾ ಅಥವಾ ಒಳಗಡೆ ಇರ್ತಕ್ಕಂಥ ಒಂದು ಕೈವಾಡ ಇದೆಯಾ ಬೇರೆ ಬೇರೆ ಉದ್ದೇಶದ ಈಡೇರಿಕೆಗಾಗಿ? ಹೀಗೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಆಗುತ್ತೆ. ಆದ್ರೆ ಶತ್ರುಗಳು ಯಾರೇ ಇದ್ರು ಕೂಡ ಅವರನ್ನ ಭಾರತ ಎಂದಿಗೂ ಕ್ಷಮಿಸೋದಿಲ್ಲ, ಬಿಡೋದು ಇಲ್ಲ. ಆಪರೇಷನ್ ಸಿಂಧೂರ್ ಆದ ಪಾರ್ಟ್ 2 ಏನಿದೆ ಅಥವಾ 2 ಏನಿದೆ ಅದು ಇನ್ನೂ ಭೀಕರವಾಗಿ ಬರುತ್ತೆ. ಯಾಕಂದ್ರೆ ಮೊನ್ನೆ ತಾನೇ ರಾಜನಾಥ್ ಸಿಂಗ್ ಹೇಳಿದ್ದಾರೆ, ಭಾರತಕ್ಕೆ ಈ ಬಾರಿ 48 ಗಂಟೆಗಳ ಸಮಯ ಕೊಡಬೇಕಾ, ಅಷ್ಟು ನಾವು ಸಿದ್ಧವಾಗಿದ್ದೀವಿ ಅಂತೇಳಿ. ಹೀಗಾಗಿ ಯಾರೇ ಈ ಉಗ್ರ ಸಂಘಟನೆಗಳ ಹಿಂದೆ ಇರಲಿ, ಉಗ್ರರ ದಾಳಿ ಹಿಂದೆ ಇರಲಿ, ಅವರನ್ನ ಸಂಪೂರ್ಣವಾಗಿ ನೆಲಕಚ್ಚುವ ಹಾಗೆ ಅವರನ್ನ ಹುಡುಕಿ ಹೊಡೆಯೋದಕ್ಕೆ ಭಾರತದ ಸೇನೆ ಮತ್ತು ಭಾರತದ ಇಂಟೆಲಿಜೆನ್ಸ್ ಸಾಕಷ್ಟು ಸಕ್ಷಮವಾಗಿರುವಂತದ್ದು. ಆದ್ರೆ ಇಂಥ ಸಂದರ್ಭದಲ್ಲಿ ಭಾರತೀಯರಾಗಿ ಕೂಡ ನಾವೆಲ್ಲರೂ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ. ಯಾವೆಲ್ಲ ಪ್ರದೇಶದಲ್ಲಿ ಏನಾದ್ರೂ ಸಂಶಯಗಳು ಬಂದಾಗ ತತ್ಕ್ಷಣದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತದ್ದು, ಸ್ಥಳದಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಡುವಂತದ್ದು, ನಮ್ಮ ಸುತ್ತಮುತ್ತ ಯಾರಾದ್ರೂ ಇದ್ರೆ ಒಂದು ಶಂಕಿತರಿದ್ರೆ ಅಥವಾ ಏನಾದ್ರೂ ಆಗಂತುಕರು ಬಂದು ವಾಸ ಮಾಡ್ತಿದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತದ್ದು. ಹೀಗಾಗಿ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಕೂಡ ಮುಖ್ಯವಾಗಿರುವಂತದ್ದು. ಈಗ ದೇಶ ಎಲ್ಲ ಒಗ್ಗಟ್ಟಾಗಬೇಕಾಗಿದೆ. ಈ ಉಗ್ರ ಸಂಘಟನೆಗಳನ್ನ, ಉಗ್ರವಾದಿಗಳು ಹೊರಗಡೆ ಇರಲಿ ಒಳಗಡೆ ಇರಲಿ ಬೇರೆ ಸಮೇತ ಕಿತ್ತು ಹಾಕುವಂತ ಸಮಯ ಬಂದಿದೆ. ಈ ಬಾರಿ ಮಾತ್ರ ಯಾವುದೇ ಕಾರಣಕ್ಕೂ ಸೀಸ್ ಫೈರ್ ಅಥವಾ ತಾತ್ಕಾಲಿಕ ತಡೆ ಈ ಪದಗಳನ್ನ ಭಾರತ ಬಳಸಲೇಬಾರದು. ಚೈತ್ರ, ರಾಘವೇಂದ್ರ ಗುಡಿ, ಈಗ ನೀವು ಹೇಳ್ತಾ ಇದ್ರಿ ಆ ಒಂದು ಸ್ಫೋಟದ ತೀವ್ರತೆಯನ್ನ ನೋಡ್ತಾ ಇದ್ರೆ ಅವ್ರು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಅಥವಾ ನೀವು ಹೇಳ್ತಾ ಇದ್ರಿ ಬೇರೊಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಟ್ರಾಫಿಕ್ ಜಾಮ್ ಸಂದರ್ಭದಲ್ಲಿ ಸ್ಫೋಟ ಆಗಿದೆ ಅಂತ ಹೇಳಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಾ ಅಥವಾ ಅದೇ ಡೆಸ್ಟಿನೇಷನ್ ನಲ್ಲೇ ಅವರು ಸ್ಫೋಟ ಮಾಡಬೇಕು ಅಂತ ಹೇಳಿ ಅಲ್ಲೇ ಸ್ಫೋಟಗೊಳಿಸಿದಾರಾ? ಜೊತೆಗೆ ಅಮೋನಿಯಂ ನೈಟ್ರೇಟ್ ಸಹ ಅವರು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗಿದ್ರೆ ಇದ್ರ ಜೊತೆಗೆ ಇನ್ನೂ ಏನೆಲ್ಲ ಸ್ಫೋಟಕಗಳನ್ನ ಬಳಸಿ ದೊಡ್ಡ ಮಟ್ಟದಲ್ಲಿ ಇವರು ಸ್ಫೋಟ ಮಾಡಬೇಕು ಅನ್ನುವಂತಹ ಐಡಿಯಾ ಏನಾದ್ರೂ ಇಟ್ಕೊಂಡು ಬಂದಿದ್ರಾ ಅಂತ? ಒಬ್ಬರೇ ಭಾರತೀಯನು ಕೂಡ ಜೀವವನ್ನ ಬಿಟ್ಟರೆ ಅದು ಇಡೀ ದೇಶಕ್ಕೆ ಆಗುವಂತ ನಷ್ಟ. ಚೈತ್ರ, ಹೀಗಾಗಿ
ಅವರು ಯಾವುದೇ ಡೆಸ್ಟಿನೇಷನ್ ಹೋಗ್ತಾ ಇದ್ರು ಅಲ್ಲಿ ಅಮಾಯಕ ಭಾರತೀಯರು ಸಾವನ್ನಪ್ಪಿದ್ದಾರೆ, ಅದನ್ನ ಮಾತ್ರ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ತಾ ಇದ್ದಾಗೆ ಸಾಕಷ್ಟು ಸ್ಫೋಟಕಗಳನ್ನ ಬಳಸಲಿಕ್ಕೆ ಮಾಡ್ಕೊಳ್ಳಾಗುತ್ತೆ. ಎಸ್ಪೆಷಲಿ ಅಮೋನಿಯಂ ನೈಟ್ರೇಟ್ ಏನಿದೆ ಅದನ್ನ ಅತ್ಯಂತ ಭೀಕರವಾಗಿ ಸ್ಫೋಟಕವಾಗಿ ಬದಲಾವಣೆ ಮಾಡುವಂತದ್ದು ಸಾಕಷ್ಟು ಇರುವಂತದ್ದು. ಅದನ್ನೇ ನಾವು ಹೇಳ್ತಾ ಇದ್ದದ್ದು. ಅಂದ್ರೆ ಇವತ್ತು ನಾವು ಹರಿಯಾಣದಲ್ಲಿ ಸಿಕ್ಕಿರುವಂತಹ ಸ್ಫೋಟಕಗಳೇನಿದಾವೆ, ಅಲ್ಲಿ ಸಿಕ್ಕಿರುವಂತಹ ಶಸ್ತ್ರಾಸ್ತ್ರಗಳೇನಿದಾವೆ, ಈ ಜಮ್ಮು ಕಾಶ್ಮೀರ ಮೂಲದ ವೈದ್ಯರಿಂದ ಅದಕ್ಕೂ ಇದಕ್ಕೂ ಲಿಂಕ್ ಇರೋದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ ಚೈತ್ರ. ಯಾಕಂದ್ರೆ ನೋಡಿ, ಇಲ್ಲೂ ಅಮೋನಿಯಂ ನೈಟ್ರೇಟ್ ಸಿಕ್ಕಿದ್ದೆ, ಆದ್ರೆ ಅಲ್ಲೂ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ. ಅದೇ ರೀತಿಯಾಗಿರ್ತಕ್ಕಂಥ ಸಾಂದ್ರತೆ ಉಳ್ಳದ್ದೇ ಸಿಕ್ಕಿರುವಂತದ್ದು. ಅವೆರಡನ್ನೂ ಕೂಡ ಒಂದೇ ಮಟೀರಿಯಲ್ ಇಂದ ಬಂದಿರುವಂತದ್ದ, ಅದು ಕೂಡ ಈಗ ಇರ್ತಕ್ಕಂಥ ತನಿಖೆಯ ಪಾತ್ರವಾಗಿರುವಂತದ್ದು. ಹೀಗಾಗಿ ನಮ್ಮ ತನಿಖಾಧಿಕಾರಿಗಳು, ಅದು NIA ಇರ್ಬೋದು, NST ಇರ್ಬೋದು, ಅಥವಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಸೆಲ್ಸ್ ಗಳಿರ್ಬೋದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಗಳಿರ್ಬೋದು, ಪ್ರತಿಯೊಬ್ರು ಕೂಡ ಈಗ ಈ ಒಂದು ಆಗಂತುಕರನ್ನ, ಈ ಉಗ್ರರನ್ನ ಹೆಡೆಮುಡಿ ಕಟ್ಟೋದಕ್ಕೆ ಮತ್ತು ಅವರ ಹ್ಯಾಂಡ್ಲರ್ಸ್ ಯಾರಿದ್ದಾರೆ, ಇಲ್ಲಿ ಬೇಕಾಗಿರುವಂತದ್ದು, ಇಲ್ಲಿ ಸತ್ತಿರೋ ಅಂತ ಉಗ್ರರೇನಿದ್ದಾರೆ ಅವರು ಕೇವಲ ಒಂದು ಪಾನ್ಸಾ ಅಥವಾ ಅವರೇ ಹ್ಯಾಂಡ್ಲರ್ಸ್ ಆಗಿರ್ತಾರ? ಅವ್ರ ಹಿಂದೆ ಇರುವಂತವ್ರು ಯಾರು? ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಇಷ್ಟು ಸ್ಫೋಟಕ ಬರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ನಾವ್ ಏನೇ ಹೇಳ್ಬೋದು, ಇವತ್ತು ನಮ್ಮ ಇಂಟೆಲಿಜೆನ್ಸ್ ಅದನ್ನ ಪತ್ತೆ ಮಾಡಿದೆ ಅಂದ್ರು ಅವ್ರು ಅಷ್ಟು ತರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಅದು ಕೂಡ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಸರ್ಕಾರಿ ಜಾಗದಲ್ಲಿ ಅವುಗಳನ್ನ ಇಟ್ಟಿದ್ದಾರೆ. ಈಗ ನಾವು ಜಮ್ಮು ಕಾಶ್ಮೀರದಲ್ಲಂತೂ ಆ ವೈದ್ಯ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕ್ಯಾಬಿನ್ ನಲ್ಲಿ, ತನ್ನ ಲಾಕರ್ ನಲ್ಲಿ AK-47 ಅನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಅಂದ್ರೆ ಇಷ್ಟೆಲ್ಲಾ ಉಗ್ರರು ಬೇರು ಬಿಟ್ಟು ಇಷ್ಟೆಲ್ಲಾ ಒಂದು ಸ್ಫೋಟಕಗಳನ್ನ ಸಂಗ್ರಹ ಹೇಗೆ ಮಾಡೋದಕ್ಕೆ ಸಾಧ್ಯ ಆಯ್ತು? ಇಲ್ಲಿ ಯಾರು ಹ್ಯಾಂಡ್ ಇನ್ ಗ್ಲೋ ಇದ್ದಾರೆ? ನಮ್ಮ ಭದ್ರತಾ ಪಡೆಗಳು ಅಷ್ಟು ಕಷ್ಟವನ್ನ ಪಡ್ತಾ ಇದ್ರು ಕೂಡ ಉಗ್ರರು ಅಥವಾ ಈ ಮಟೀರಿಯಲ್ಸ್ ಗಳು ಹೇಗೆ ಬಂದು ತಲುಪ್ತಾ ಇದ್ದೇವೆ? ಇದು ಕೇವಲ 3000 kg ಅಷ್ಟು ಸ್ಫೋಟಕ ಹರಿಯಾಣದಲ್ಲಿ ಮಾತ್ರ ಸಿಕ್ಕಿರುವಂತದ್ದು, ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಅದನ್ನು ಸಾಗಣೆ ಮಾಡಲಾಗಿದೆಯಾ? ಹೀಗೆ ಸಹಜವಾಗಿ ಪ್ರಶ್ನೆಗಳಿದಾವೆ ಚೈತ್ರ. ಈಗ ಅಮಿತ್ ಶಾ ಈ ಒಂದು ಚಿತ್ರಣವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಭದ್ರತಾ ವೈಫಲ್ಯ ಅಂತ ಹೇಳ್ಬೋದಾ? ನಾವೇ ಕೊಟ್ಟಿರುವಂತಹ, ನಾವೇ ಬಿಟ್ಟಿರುವಂತಹ ಲೂಪ್ ಹೋಲ್ಸ್ ಅಂತ ಹೇಳ್ಬೋದಾ? ಮತ್ತೆ ಸಂಪರ್ಕ ಮಾಡ್ತೀನಿ ಗುಡಿ. ಸ್ಫೋಟಗೊಂಡ ಕಾರಿನ ಮಾಲೀಕ ಪತ್ತೆ ಆಗಿದ್ದಾನೆ. ಗುರುಗ್ರಾಮದಲ್ಲಿ ಕಾರು ಮೊದಲು ನೋಂದಣಿ ಆಗಿದೆ. ಗುರುಗ್ರಾಮದಲ್ಲಿ ನೋಂದಣಿ ಆಗಿರೋ I-20 ಕಾರು ಈಗೇನ್ ಸ್ಫೋಟಗೊಳ್ತಲ್ಲ ಕಾರು, ಅದು ಹರಿಯಾಣ ಮೂಲದ ಕಾರು ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ ಸಿಕ್ಕಿತ್ತು. ಬಟ್ ಅದರ ಮಾಲೀಕ ಯಾರು, ಆ ಮಾಲೀಕ ಕಾರನ್ನ ಯಾರಿಗ್ ಮಾರಿದ್ದ, ಎಷ್ಟು ದಿನಗಳ ಹಿಂದೆ ಮಾರಿದ್ದ, ಎಷ್ಟು ದುಡ್ಡಿಗೆ ಮಾರಿದ್ದ, ಯಾರಿಗೆ ಮಾರಿದ್ದ ಅನ್ನುವಂಥದ್ದು ಈಗ ಪೊಲೀಸರು ಆ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದ್ದಾರೆ. ಸ್ಫೋಟಗೊಂಡಂತ ಕಾರಿನ ಮಾಲೀಕ ಪತ್ತೆ ಆಗಿದ್ದಾನೆ. ಗುರುಗ್ರಾಮದಲ್ಲಿ ಕಾರು ಮೊದಲು ನೋಂದಣಿ ಆಗಿದೆ. ಗುರುಗ್ರಾಮದಲ್ಲಿ ನೋಂದಣಿ ಆಗಿರುವಂತಹ I-20 ಕಾರು. ಸೊ ಈ ನೋಂದಣಿ ರಿಜಿಸ್ಟ್ರೇಷನ್ ನಂಬರ್ ಏನಿದೆಯೋ, ಸೊ ಆ ರಿಜಿಸ್ಟ್ರೇಷನ್ ನಂಬರ್ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಸೊ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಆ ಕಾರು, ಹಾಗೆ ಆ ಕಾರಿನ ಮುಂದೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಸೊ ಇದು ಈಗ ಗುರುಗ್ರಾಮದಲ್ಲಿ ನೋಂದಣಿ ಆಗಿರುವಂತಹ ಕಾರು, ರಿಜಿಸ್ಟ್ರೇಷನ್ ಆಗಿದೆ. ಸೊ ಮೊದಲಿಗೆ ಆತ ಹೇಳಿದ್ದು ಇದು ನನ್ನ ಕಾರ್ ಅಲ್ಲ, ನಾನು ಬೇರೊಬ್ಬನಿಗೆ ಈ ಕಾರನ್ನ ಮಾರಿದ್ದೆ, ಆ ಕಾರ್ ಮಾರಾದ್ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಬಟ್ ಈಗ ಗೊತ್ತಾಗ್ತಾ ಇದೆ ಅದು ಗುರುಗ್ರಾಮದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕಾರು ಅಂತ. ಇನ್ನು ಈ ಕಾರನ್ನ ಪುಲ್ವಾಮಾ ಮೂಲದ ವ್ಯಕ್ತಿಗೆ ಆತ ಮಾರಿದ್ನಂತೆ, ಅಷ್ಟೇ ನನಗೀಗ ಗೊತ್ತಿರುವಂತಹ ಮಾಹಿತಿ ಅಂತ ಹೇಳಿ ಈಗ ಮಾಲೀಕ ಈ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅಂದ್ರೆ ಈ ಕಾರು ಈಗ ಗುರುಗ್ರಾಮದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಸೊ ಹರಿಯಾಣ ಮೂಲದ್ದು ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಿತ್ತು. ಸೊ ಇದರ ಒಂದು ಜಾಡನ್ನ ಹಿಡಿದು ಹೊರಟಂತಹ ಪೊಲೀಸರಿಗೆ ಕಾರಿನ ಮಾಲೀಕ ಪತ್ತೆ ಹಾಕಿದ್ದಾನೆ. ಕಾರಿನ ಮಾಲೀಕ ಹೇಳ್ತಾ ಇರುವಂತದ್ದು ಈಗ ಗುರುಗ್ರಾಮದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಆ ಒಂದು ಕಾರನ್ನ ನಾನು ಪುಲ್ವಾಮಾ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಿದ್ದೀನಿ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ನ್ಯೂಸ್ ಎಡಿಟರ್ ಗುಡಿ ಅವರು. ಇನ್ನು ಗುರುಗ್ರಾಮದಲ್ಲಿ ಈ ಕಾರು ನೋಂದಣಿ ಆಗಿದೆ ಅಂತ ಹೇಳಿ ಕಾರಿನ ಮಾಲೀಕನೇ ಸ್ವತಃ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. ಪುಲ್ವಾಮಾ ಮೂಲದ ವ್ಯಕ್ತಿಗೆ ಕಾರನ್ನ ಮಾರಾಟ ಮಾಡಲಾಗಿದೆ ಅಂತ ಹೇಳಿ. ಅಂದ್ರೆ ಒಂದು ಟೀಮ್ ಇದಕ್ಕೋಸ್ಕರ ಕೆಲಸ ಮಾಡಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಗುಡಿ. ಯಾವುದೇ ವೆಹಿಕಲ್ ಗಳನ್ನ ಕೂಡ ಮಾರಾಟ ಮಾಡಬೇಕು ಅಥವಾ ಕೊಂಡುಕೊಳ್ಬೇಕಾದ್ರೆ ಅದರದೇ ಆದಂತಹ ಪ್ರೊಸೀಜರ್ಗಳಿದಾವೆ ಚೈತ್ರ. ಈಗ ಅಲ್ಲಿ ವಶಕ್ಕೆ ನಮ್ಮ ತನಿಖಾಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರ್ತಕ್ಕಂತ ಕಾರು ಮಾಲೀಕ ಸಲ್ಮಾನ್ ಕೊಡ್ತಿರುವಂತಹ ಹೇಳಿಕೆಯನ್ನ ನೋಡ್ತಾ ಇದ್ರೆ ವಿರೋಧಾಭಾಸ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಯಾಕಂದ್ರೆ ನೋಡಿ, ಯಾವತ್ತಾವ ತನ್ನ ಕಾರನ್ನ ಮಾರಾಟ ಮಾಡಿದ್ರೆ ಪುಲ್ವಾಮಾ ಮೂಲದ ವ್ಯಕ್ತಿಗಾದ್ರೂ ಮಾರಿರ್ಲಿ ಅಥವಾ ಅಮೆರಿಕ ಮೂಲದ ವ್ಯಕ್ತಿಗಾದ್ರೂ ಮಾರಿರ್ಲಿ, ಆತನ ಬಳಿಯಲ್ಲಿ ಡಾಕ್ಯುಮೆಂಟ್ ಗಳನ್ನ ಇಸ್ಕೊಳ್ಬೇಕಾಗತ್ತೆ. ಅದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಗಳಿರ್ಬೋದು, ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಇರ್ಬೋದು. ನಂತರ RC ಅನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಏನೂ ಟ್ರಾನ್ಸ್ಫರ್ ಅನ್ನ ಮಾಡದೆ ಯಾವುದೋ ಆಗಂತುಕ ವ್ಯಕ್ತಿಗಳಿಗೆ ತನ್ನ ಕಾರನ್ನ
ಕೇವಲ ಹಣದ ಆಸೆಯಿಂದ ಈ ವ್ಯಕ್ತಿ ಕೊಟ್ಟನ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇಲ್ದಿದ್ರೆ ಇಷ್ಟು ದೊಡ್ಡ ಮಟ್ಟದ ಸ್ಫೋಟ ಆಗುತ್ತೆ, ಆತನ ಕಾರು ಬಳಕೆ ಆಗುತ್ತೆ ಅಂದ್ರೆ ಹಾಗಿದ್ರೆ ಆತನ ತಪ್ಪು ಇದರಲ್ಲಿ ಆತನ ಪಾತ್ರ ಏನೂ ಇಲ್ಲವೇ ಇಲ್ವಾ, ಕೇವಲ ಆತನ ಹೇಳಿಕೆಯನ್ನು ನಂಬಬೇಕಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಈ ತನಿಖಾ ಹಂತದಲ್ಲಿ ಯಾರನ್ನು ಕೂಡ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆತ ತನ್ನ ಬಚಾವ್ಗೆ ಏನ್ ಬೇಕು ಆ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾ ಇದ್ರು ಕೂಡ ಕೂಲಂಕುಷವಾಗಿ ತನಿಖೆ ಆಗುತ್ತೆ. ಆತನ ತಪ್ಪಿದ್ರೆ ತಪ್ಪಾಗುತ್ತೆ, ತಪ್ಪು ಇಲ್ಲ ಅನ್ನೋದಾದ್ರೆ ಆತನಿಗೆ ಖಂಡಿತವಾಗಿಯೂ ಕೂಡ ಬಿಡುಗಡೆ ಭಾಗ್ಯ ಸಿಗುತ್ತೆ. ಆದ್ರೆ ಈಗ ಸದ್ಯಕ್ಕೆ ತನಿಖೆ ಅಂತ ಶುರುವಾಗಿದೆ. ತನಿಖೆಯ ಮೊದಲ ಹಂತದಲ್ಲಿ ಆತನನ್ನ ಈಗ ಪತ್ತೆ ಮಾಡಿರುವಂತದ್ದು, ಆತನನ್ನ ವಶಕ್ಕೆ ಪಡೆದು ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಎರಡನೇ ಹಂತದಲ್ಲಿ ಏನಾಗುತ್ತೆ ತನಿಖೆ ಅಂತ ನೋಡೋದಾದ್ರೆ, ಆ ಒಂದು ಕಾರ್ನಲ್ಲಿದ್ದಂತ 3 ಜನ ಇದ್ರು ಅನ್ನುವಂತ ಮಾಹಿತಿ ಇದೆ. 3 ಜನರ ದೇಹಗಳು ಛಿದ್ರವಾಗಿದ್ದಾವೆ. ಅವರ DNA ಸ್ಯಾಂಪಲ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ, FSL ಟೀಮ್ ಇನ್ವಾಲ್ವ್ ಆಗುತ್ತೆ, ಅದನ್ನ ಟೆಸ್ಟಿಂಗ್ ಗೆ ಕಳಿಸ್ಬೇಕಾಗತ್ತೆ, ಅದು ಯಾರಿಗೆ ಟ್ರೇಸ್ ಆಗುತ್ತೆ, ಅವ್ರು ಯಾರು ಅನ್ನೋದು ಕೂಡ ಪತ್ತೆ ಆಗುತ್ತೆ. ಎಲ್ಲದಕ್ಕೂ ಕೂಡ ಸಮಯಾವಕಾಶ ಇರುತ್ತೆ. ಮುಂದಿನ 48 ಗಂಟೆಗಳ ಅವಧಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅತಿ ದೊಡ್ಡ ಮಟ್ಟದ ಒಂದು ಗುಟ್ಟುಗಳು ಅಥವಾ ಅದು ಅತಿ ದೊಡ್ಡ ಮಟ್ಟದ ಮಾಹಿತಿ ಲಭ್ಯ ಆಗೋದ್ರಲ್ಲಿ ಯಾವುದೇ ಸಂಶಯಗಳು ಇಲ್ಲ. ಯಾಕಂದ್ರೆ ತನಿಖೆ ಅಷ್ಟು ವೇಗವಾಗಿ ನಡೀತಾ ಇದೆ. ಆದ್ರೆ ಇಲ್ಲಿರುವಂತ ಮೂಲಭೂತವಾದಂತ ಪ್ರಶ್ನೆ, ಯಾವುದೇ ವ್ಯಕ್ತಿಗೆ ವೆಹಿಕಲ್ ಅನ್ನ ಕೊಟ್ಟರು ಕೂಡ ಆತ ಅಷ್ಟು ದೊಡ್ಡ ಮಟ್ಟದ ಸ್ಫೋಟಕವನ್ನ ಹೇಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಆತ ಎಲ್ಲಿ ವಾಸವನ್ನ ಮಾಡ್ತಾ ಇದ್ದ? ಆತ ಜಮ್ಮು ಕಾಶ್ಮೀರದಿಂದ ನೇರವಾಗಿ ಪುಲ್ವಾಮಾದಿಂದ ನೇರವಾಗಿ ಬಂದು ಕಾರನ್ನ ಕೊಂಡ್ಕೊಂಡಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕಾರನ್ನ ಎಲ್ಲಾದ್ರೂ ಹೋಗಿ ಆತ ಪಾರ್ಕ್ ಅನ್ನ ಮಾಡಿರ್ಬೇಕಾಗತ್ತೆ, ಎಲ್ಲೋ ಒಂದು ಸರ್ವಿಸ್ ಹಾಕಿಸ್ಬೇಕು, ಪೆಟ್ರೋಲ್ ಅನ್ನ ಹಾಕಿಸ್ಬೇಕಾಗತ್ತೆ. ಹಾಗಿದ್ರೆ ಆತ ಎಲ್ಲಿ ಅದಕ್ಕೆ ಸರ್ವಿಸ್ ಅನ್ನ ಮಾಡಿಸಿದ್ದ, ಪೆಟ್ರೋಲ್ ಹಾಕ್ಸಿದ್ದ, ಆತ ಎಲ್ಲಿ ಆ ಒಂದು ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿದ್ದ, ಆತ ಎಲ್ಲಿ ವಾಸವನ್ನ ಮಾಡ್ತಾ ಇದ್ದ, ಪ್ರತಿಯೊಂದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಯಾವುದೇ ರೀತಿಯಂತ ಮುಚ್ಚುಮರೆಯನ್ನ ಉಗ್ರರು ಎಷ್ಟೇ ತಮ್ಮ ಒಂದು ಬ್ರಿಲಿಯನ್ಸ್ ಅನ್ನ ತೋರ್ಸಕ್ ಹೋದ್ರು ಕೂಡ ಇಲ್ಲಿ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲಿರುವಂತ ಪ್ರಶ್ನೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಕ ಹೇಗೆ ಬರೋದಕ್ಕೆ ಸಾಧ್ಯ ಆಯ್ತು? ಇದರಲ್ಲಿ ಯಾರದ್ದೆಲ್ಲ ಕೈವಾಡ ಇದೆ, ಆ ಕಿಂಗ್ ಪಿನ್ ಗಳನ್ನ ಪತ್ತೆ ಮಾಡ್ಲೇಬೇಕಾಗಿರುವಂತದ್ದು ಈಗ ಮುಖ್ಯವಾದಂತ ಉದ್ದೇಶ ಆಗಿರುತ್ತೆ ನಮ್ಮ ಸೇನೆಯದ್ದು. ನೀವು ಅವಾಗ್ಲೇ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ, ಇದರಲ್ಲಿ ಏನಾದ್ರೂ ಒಂದು ಭದ್ರತಾ ಲೋಪ ಆಗಿರುವಂತ ಸಾಧ್ಯತೆ ಇದೆಯಾ ಅಂತ ಹೇಳಿ. ಖಂಡಿತವಾಗಿಯೂ ಇದು ಅತಿ ದೊಡ್ಡ ಭದ್ರತಾ ಲೋಪನ ಅಲ್ವಾ ಮುಂಬರುವ ಹಂತದಲ್ಲಿ ಅರ್ಥವಾಗ್ತಾ ಹೋಗುತ್ತೆ. ಆದ್ರೆ ಭದ್ರತಾ ಲೋಪ ಒಂದು ಇದ್ದೇ ಇರುತ್ತೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಇದ್ದೇ ಇರುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಸ್ಫೋಟಕವನ್ನು ಅವರು ಸಂಗ್ರಹಿಸಿಟ್ಟಿದ್ದು ಒಂದಾದ್ರೆ, ತದನಂತರದಲ್ಲಿ ಅದನ್ನ ಈಗ ಪತ್ತೆ ಮಾಡಿರೋದು ಇನ್ನೊಂದು. ಅದೇ ರೀತಿಯಾಗಿ ದೆಹಲಿಯಲ್ಲಿ ಈ ಕಾರಿನಲ್ಲಿ ಅಷ್ಟು ಸ್ಫೋಟಕವನ್ನು ತುಂಬಿಕೊಂಡು ಇಲ್ಲಿ ಬ್ಲಾಸ್ಟ್ ಅನ್ನ ಮಾಡಿದಾರೆ ಅಂದ್ರೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಶ್ನೆಗೆ ಕಾರಣವಾಗುವಂತಹ ಅಂಶವೇ. ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ, ಯಾವುದೇ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ಹೇಗಂದ್ರೆ ಗೋಲ್ ಕೀಪರ್ ರೀತಿಯಲ್ಲಿ ಅವರು ಎಷ್ಟು ಗೋಲನ್ನ ತಡೆದ್ರು ಅನ್ನೋದು ಮುಖ್ಯ ಆಗೋದಿಲ್ಲ. ಬಿಟ್ಟಿರುವಂತ ಒಂದು ಗೋಲು ಮಾತ್ರ ಇಷ್ಟು ದೊಡ್ಡ ಮಟ್ಟದ ಹಾನಿಯನ್ನ ಮಾಡುತ್ತೆ. ಹೀಗಾಗಿ ಅದನ್ನು ಕೂಡ ಸರಿಪಡಿಸ್ಕೊಳ್ಬೇಕು. ಫುಲ್ ಪ್ರೂಫ್ ಆಗಿರ್ತಕ್ಕಂತ ಒಂದು ಏಜೆನ್ಸಿ ಸಿದ್ಧ ಆಗ್ಲೇಬೇಕಾಗಿದೆ ಮತ್ತು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಚೈತ್ರ.